ಸರ್ಕಾರಿ ಅಧಿಕಾರಿಯನ್ನು ವ್ಯಕ್ತಿಯೊಬ್ಬ ಅವಾಚ್ಯವಾಗಿ ನಿಂದಿಸಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ಆಕ್ರೋಶಗೊಂಡಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಂದಾಯ ಇಲಾಖೆಯ ಸಿಬ್ಬಂದಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಗ್ರಾಮದ ನಿವಾಸಿ ಸಂದಪ್ಪ ಎಂಬಾತ ಚನ್ನರಾಯಪಟ್ಟಣ ಹೋಬಳಿಯ ಗ್ರಾಮ ಲೆಕ್ಕಾಧಿಕಾರಿ ಗೌತಮ್ ಅವರಿಗೆ ಫೋನ್ ಮೂಲಕ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ವಾಡಿಕೆಯಲ್ಲಿ 50-60 ವರ್ಷದಿಂದ ಒಂದು ರೋಡ್ ಆಗಿದೆ ಆಲ್ರೆಡಿ. ಅಲ್ಲಿ ಬೆಟ್ಟಕೋಟೆಯಿಂದ ಹೊಸಳ್ಳಿಗೆ ಹೋಗೋದಕ್ಕೆ ರೋಡ್ ಇದೆ ಆಲ್ರೆಡಿ. ನಕಾಶೆದಾರಿ ಬಿಟ್ಟು ಈ ಕಡೆ ಮಾಡಿಬಿಟ್ಟಿದ್ದಾರೆ 50 ವರ್ಷ. ಇವಾಗ ನಾವು ಏಕಾಏಕಿ ನಕಾಶೆದಾರಿ ಮಾಡಿದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ಒತ್ತುವರಿ ಹೊಸದಾಗಿರೋ 60 ವರ್ಷದಿಂದ ಇರೋ ರೋಡ್ ಮುಗಿಸ್ತಾರೆ ಜನ. ಇದು ಕೆಟ್ಟ ಪದಗಳಿದೆ. ಅದು ನಮ್ಮ ಇವ್ರಿಗೆ ತಹಶೀಲ್ದಾರ್ ಗಮನಕ್ಕೂ ಕೊಟ್ಟಿದ್ದೀನಿ, ನಮ್ಮ DT ಅವ್ರಿಗೆ. ಅದು ಹೇಳೋಕ್ಕಾಗಲ್ಲ ಈಗ. ಆ ಪದಗಳು ತುಂಬ ಏನೇ ಪದಗಳು ಬೈದಿದ್ದಾರೆ ನಮಗೆ. ಹಂಗಾಗಿ ನಾನು ಅದನ್ನು ಪೆನ್ಡ್ರೈವ್ ಮೂಲಕ ನಾನು ಇದು ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. NCR ಮಾಡಿದ್ದಾರೆ. ನಮ್ಗೆ NCR ಬೇಡ, ನಮಗೆ ಅವ್ರ ಮೇಲೆ ಬಂದಿಸಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಬೆಟ್ಟಕೋಟೆ ಗ್ರಾಮದ ಸರ್ವೆ ನಂಬರ್ 3, 4, 5, 6ರ ಜಮೀನುಗಳಲ್ಲಿ ದಾರಿ ಒತ್ತುವರಿಯಾಗಿರುವ ಬಗ್ಗೆ ಈ ರೀತಿ ಅವಾಚ್ಯ ಪದ ಬಳಸಿದ್ದಾನಂತೆ. ಸಂದಪ್ಪ ಅಧಿಕಾರಿ ಗೌತಮ್ ಜೊತೆಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಯಾಕಪ್ಪ ಹಿಂಗ್ ಮಾತಾಡ್ತಾ ಇದ್ಯಾ? ನೀನ್ ಏನಿದ್ರು ಸಾಹೇಬ್ರ ಹತ್ರ ಮಾತಾಡೋ, ನನ್ನ ಹತ್ರ ಮಾತಾಡ್ಬೇಡ ಆಯ್ತಾ? ನನ್ಗೆ ಸಾಹೇಬ್ರ ಬರ್ದಿದ್ದ ನನ್ ಮಗನೇ ಲೋಪರ್ ನನ್ ಮಗ. ನೀನ್ ಎಷ್ಟ್ ಹಾಳು ಕೊಟ್ಟಿದ್ ನನ್ ಮಗನ್ ನೀನ್ ಲೇ? ನಿಮ್ಮ ಅಪ್ಪನ್ ಕೊಟ್ಟಿದ್ಯಾ ನೀನು? ವರ್ಷಗಳಿಂದ ನಾನ್ ಬಾಧೆ ಬಿಡ್ತಿದ್ದೆ ನನ್ನ ಮಗನೇ. ಅಪ್ಪ ನಾನು ಇರೋ ಅದನ್ನ ಬರ್ದೀನಿ. ಸಾಹೇಬ್ರು ಏನ್ ಹೇಳಿರೋ ಅದನ್ನ ಬರ್ದೀನಿ. ನೀನ್ ಸಾಹೇಬ್ರ ಹತ್ರ ಮಾತಾಡ್ಕೊಳಪ್ಪ, ನನ್ನ ಹತ್ರ ನೀನ್ ಇದ್ದವೆಲ್ಲ ಕೆಟ್ಟದಾಗೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಏನೇ ಇದ್ರು ನೀನ್ ಮೇಲಧಿಕಾರಿಗಳ ಹತ್ರ ಮಾತಾಡೋ. ನೀನ್ ನನಗ್ ಮಾಡ್ಬಿಟ್ಟು ನೀನ್ ಈ ತರ ಎಲ್ಲ ಭಯ ಕೊಡ್ತೀನಿ ಬರ. ಯಾರ ಮರ್ಸ್ ಬರ ನನ್ನ ಮಗನೇ. ಯಾರು ಹೇಳಿದ್ದು ಮಾಡಿಸ್ತೀನಿ ಅಂತ? ನಾನು ಹೇಳಿದ್ದ 5-6 ವರ್ಷದಾಗೆ ಹೇಳ್ದಿಲ್ಲ. ಯಾರು ಹೇಳಿದ್ದು? ನಾನ್ ಹೇಳಿದ್ ನಾನೀಗ ನಾನ್ ಹೇಳಿದ್ನಪ್ಪ. ನಾನ್ ಹೇಳಿದ್ನ? ಯಾರು ಹೇಳಿದ್ನ? ನಾನು ಹೇಳೋದು ಹೇಳಿದ್ನ ಗೋಪರ್ ನನ್ನ ನೀನ್ ಹೇಳಿದ್ರಕ್ಕೆ ನಾನು ಹೇಳ್ತಾ ಇರೋದ್ರಲ್ಲಿ. ಇವರು ಅನಿಲ್ ಕುಮಾರ್ ಇದ್ದಾಗೇನೆ ನನ್ನ ಮಕ್ಕಳನ್ನ ಬೈದಿದ್ದೀನಲ್ಲ ಅವ್ರ ಮುಂದೆನೆ ನನ್ನ ಮಗನೇ. ಯಾರು ಹೇಳಿದ್ರು? ನಾನೇನಾದ್ರು ಬಂದು ಹೇಳಿದ್ದ ನಿಮ್ಗೆ ಜಮೀನ್ ಮಾರುವಂತ? ನಾನೇನಾದ್ರು ಹೇಳಿದ್ದ ನಿಮ್ಗೆ? ಮಗನೇ ನಾನೇನಾದ್ರು ಹೇಳಿದ್ನೇನಪ್ಪ ನಿಮ್ಗೆ ಜಮೀನ್ ಮಾರ್ರಿ ಅಂತ? ನಾನು ರಿಪೋರ್ಟ್ ನಾನು ಏನಿದೆ ಕೊಟ್ಟಿದ್ದೀನಿ. ನಂದೇನಿದ್ರು ರಿಪೋರ್ಟಿಂಗ್ ಅಥಾರಿಟಿ ನಾವು ವರದಿ ಮಾಡೋದು. ನಂದೇನಿದ್ರು ವರದಿ ತಪ್ಪ ಮೇಲಧಿಕಾರಿಗಳು ಗಮನ ತಗೊಂಬ. ನಾನು ಇರೋ ವಿಚಾರ ಸಾಹೇಬ್ರು ಏನ್ ಹೇಳ್ಯಾರೋ ನಾನು ಅದನ್ನ ಮಾಡಿದೀನಿ ಆಯ್ತಾ? ಸಾಹೇಬ್ರು ಏನ್ ಹೇಳ್ಯಾರೋ ಅದನ್ನ ಬರ್ದೀನಪ್ಪ. ನೀನೇನಿದ್ರು ಸಾಹೇಬ್ರ ಹತ್ರ ಮಾತಾಡ್ತೀನಿ. ನನ್ನ ಮನೆ ಬಾ ಊರಾಗ ಕೇಳ್ತೀನಿ ನನ್ನ ಮಗನೇ. ಆಯ್ತು 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 ಲೋಪರ್ ನನ್ನ ಮಗನೇ. ತಾಲೂಕು ಕಚೇರಿ ಸಿಬ್ಬಂದಿ ಕೆಲಸ ಬಿಟ್ಟು ಕಚೇರಿ ಮುಂದೆಯೇ ಪ್ರತಿಭಟಿಸಿದರು. ವ್ಯಕ್ತಿಯನ್ನು ಬಂಧಿಸುವಂತೆ ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿದರು. ಸಂದಪ್ಪ ಅನ್ನೋರು ಒಂದು ಅರ್ಜಿ ಕೊಟ್ಟಿದ್ರು ಹಿಂದೆ. ಅದರಲ್ಲೇನು ನನಗೊಂದು 8 ಅಡಿ ರೋಡ್ ಕೊಡಬೇಕು ಅಂತ. ಅದು ಇಡುವಳ್ಳಿ ಲ್ಯಾಂಡು. ಇಡುವಳ್ಳಿ ಲ್ಯಾಂಡಲ್ಲಿ ರೋಡ್ ಮಾಡೋಕ್ಕೆ ಅವಕಾಶ ಇಲ್ಲ. ಎಲ್ಲಿನೂ ಬಂಡಿದಾರಿ ಇರಬೇಕು, ಕಾಲ್ದಾರಿ ಇರಬೇಕು, ಇಲ್ಲ ಏನೋ ಒಂದು ಸರ್ಕಾರದ ಒಂದು ಇದ್ದಿದ್ದಾಗ ಅದೊಂದು ತೆರವು ಮಾಡ್ತೀವಿ ನಾವು. ಅದು ಸರ್ಕಾರ ಇದು ಆದೇಶ ಇದೆ, ಅಥವಾ ತೆರವು ಮಾಡಿಕೊಡಿ ಅಂದ್ಬಿಟ್ಟು. ಇವರು ಸ್ವಂತ ಹಿತಾಸಕ್ತಿ ಇದು. ಅದನ್ನು ನಾವು ಕಂದಾಯ ಇಲಾಖೆ ನೌಕರು ಏನು ಮಾಡೋಕ್ಕೆ ಬರೋಲ್ಲ. ಅಲ್ಲಿ ಯಾಕೆ ಮಾಡೋಕ್ಕೆ ಬರೋಲ್ಲ ಅಂತಂದರೆ ಇಡುವಳ್ಳಿ ಲ್ಯಾಂಡ್ ಅದು. ಆ ಸ್ವಂತ ಜಾಗಗಳಲ್ಲಿ ನಾವು ಮುಗ್ ತೋರ್ಸೋಗಿಲ್ಲ. ಅದು ಎಲ್ಲರಿಗೂ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನು ಇಟ್ಕೊಂಡು ಅದನ್ನೇನು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅವರು ನಕಾಶೆ ರೋಡಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಮನೆಗಳು ಕೆಡವಾಕಿ ಫಸ್ಟು ಅದನ್ನು ರೋಡ್ ಬಿಟ್ಬಿಟ್ಟು ಅಲ್ಲಿ ಮನೆಗಳು ಕೆಡೋದ್ರಲ್ಲಿ ಬಂದ ಇಲ್ಲಿ. ಆದರೂ ನಾನು ಸ್ಥಳಕ್ಕೆ ನಾನು ಹೋಗಿ ಪರಿಶೀಲನೆ ಮಾಡಿದೆ. ಗ್ರಾಮಸ್ಥರನ್ನೆಲ್ಲ ಕರೆದೆ. ಮತ್ತು ಊರಿನಲ್ಲಿ ಮುಖಂಡರುಗಳು, ಸುತ್ತಮುತ್ತ ಊರ ಮುಖಂಡರುಗಳು ಅವ್ರ ಮಾತುಗಳು ಕೇಳೋಂಥ ಲೀಡರ್ಗಳನ್ನೆಲ್ಲ ಕರೆದು ನಮ್ಮ ಆಫೀಸ್ನಲ್ಲೇ ಶಾಂತಿ ಸಭೆ ಮಾಡಿದೆ. ಒಂದು 60 ಜನ ಸೇರಿ ಶಾಂತಿ ಸಭೆ ಮಾಡಿ ಒಂದು ಬಗೆಹರಿಸೋಣ ಅಂದ್ಬಿಟ್ಟು ಎಲ್ಲ ಒಂದು ಮಾತುಕತೆಯಿಂದ ಒಂದು 8 ಅಡಿ ರೋಡ್ ಬಿಡೋಕೆ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಒಪ್ಕೊಂಡ್ರು. ಒಪ್ಕೊಂಡು ಆದಮೇಲೆ ಇವನೇನು ಮಾಡಿದ್ರು, ಊರಲ್ಲಿ ಹೋಗಿ ಅಮ್ಮ ಅಕ್ಕ ಮತ್ತೆ ಸುರಕ್ಷಿಕೊಂಡಲ್ಲ ಎಲ್ಲ ಜನಗಳನ್ನ. ಅವ್ರೇನು ಮಾಡಿದ್ರು, ಆ ಶಾಂತಿ ಸಭೆ ಸೇರ್ತಕ್ಕಂಥ ಮುಖಂಡರುಗಳು ಹಿಂದೆ ಸರ್. ಈಗ ಅವ್ರ ಮೇಲೆ ನಾವೀಗ NCR ಆಗಿದೆ ಅವ್ರ ಮೇಲೆ. ಈಗ ಅದು ಸಿವಿಲ್ ಕೋರ್ಟಲ್ಲಿ ಒಂದು ಇದು ಮಾಡಬೇಕು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಬಟ್ ನಾನು ಆ ಥರ ಹೇಳಿಲ್ಲ. ಇಲ್ಲ, ನನಗೆ ಆಗಲೇಬೇಕಿದು. ಮುಂದೆ ನಮ್ಮ ಕಂದಾಯ ನೌಕರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಹೋಗಿ ಅಂದ್ಬಿಟ್ಟು ಮತ್ತೆ ಅವ್ರ ಹತ್ರ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ಮೇಲೆ 107 ಕೇಸ್ ಬುಕ್ ಮಾಡಿಸ್ತಾ ಇದ್ದೀನಿ ಅವ್ರ ಮೇಲೆ.